ಶತಭಿಷವು ಸಂಸ್ಕೃತದಲ್ಲಿ ಎರಡು ಸಂಯೋಜಿತ ಪದಗಳಿಂದ ಮಾಡಲ್ಪಟ್ಟಿದೆ, ಶತ ಮತ್ತು ಭಿಷಜ್. ಶತ ಎಂದರೆ 100 ಮತ್ತು ಭಿಷಜ್ ಎಂದರೆ ಗುಣಪಡಿಸುವ ಅಥವಾ ಗುಣಪಡಿಸುವವನು. ಆದ್ದರಿಂದ ಶತಭಿಷ ಎಂದರೆ 100 ಗುಣಪಡಿಸುವವರು ಅಥವಾ ಗುಣಪಡಿಸುವವರು. ಈ ನಕ್ಷತ್ರವು ಅದ್ಭುತವಾದ ಮತ್ತು ಅತೀಂದ್ರಿಯ ಚಿಕಿತ್ಸೆಗಳೊಂದಿಗೆ ವ್ಯವಹರಿಸುತ್ತದೆ. ಇದನ್ನು ಗ್ರಹ ರಾಹು ಆಳುತ್ತಾನೆ. ಶತಭಿಷ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ತುಂಬಾ ಧಾರ್ಮಿಕರು ಮತ್ತು ಆಚರಣೆಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸುತ್ತಾರೆ. ಈ ಪುರುಷರು ತುಂಬಾ ಹಠಮಾರಿ ಸ್ವಭಾವದವರು ಮತ್ತು ಅವರು ನಿರ್ಧಾರ ತೆಗೆದುಕೊಂಡ ನಂತರ ಯಾರೂ ಅವರ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅವರು ತಮ್ಮ ತತ್ವಗಳಲ್ಲಿ ಬಲವಾದ ನಂಬಿಕೆಯನ್ನು ಹೊಂದಿದ್ದಾರೆ ಮತ್ತು ಅವರ ಪ್ರತಿಯೊಂದು ಕ್ರಿಯೆಯೂ ಅವರು ಏನು ಮಾಡಬೇಕೆಂದು ಭಾವಿಸುತ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಅವರು ತುಂಬಾ ಭಾವುಕರಾಗಿದ್ದಾರೆ ಮತ್ತು ತುಂಬಾ ಸುಲಭವಾಗಿ ಅಸಮಾಧಾನಗೊಳ್ಳುತ್ತಾರೆ. ಈ ನಕ್ಷತ್ರದವರು ಅತ್ಯಂತ ಬುದ್ಧಿವಂತರಾಗಿದ್ದರೂ ಅವರು ಸಣ್ಣ ಟೀಕೆಗೂ ಕೋಪಗೊಳ್ಳುತ್ತಾರೆ ಮತ್ತು ತಕ್ಷಣವೇ ಉದ್ಧಟತನ ತೋರುತ್ತಾರೆ. ಅವರ ವಿನಮ್ರ ಸ್ವಭಾವದಿಂದಾಗಿ ಅವರು ತಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡಲು ಇಷ್ಟಪಡುವುದಿಲ್ಲ ಮತ್ತು ಇತರರಿಂದ ಸುಲಭವಾಗಿ ಕಡಿಮೆ ಅಂದಾಜು ಮಾಡಲ್ಪಡುತ್ತಾರೆ. ಆದರೆ ಅವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಸಮಯ ಬಂದಾಗ ಜನರು ಅಂತಿಮವಾಗಿ ಅವರನ್ನು ಗುರುತಿಸುತ್ತಾರೆ. ಶತಭಿಷ ನಕ್ಷತ್ರದ ಪುರುಷರು ತಮ್ಮ ವೃತ್ತಿಯ ವಿಷಯದಲ್ಲಿ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗುತ್ತದೆ. 34 ವರ್ಷಕ್ಕಿಂತ ಮೊದಲು ಈ ನಕ್ಷತ್ರದ ಪುರುಷರು ತಮ್ಮ ವೃತ್ತಿಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ಅನುಭವಿಸುತ್ತಾರೆ ಮತ್ತು ಅವರ ಆಯ್ಕೆಗಳ ಬಗ್ಗೆ ಸಂದಿಗ್ಧತೆಗಳನ್ನು ಹೊಂದಿರುತ್ತಾರೆ. ಆದರೆ ಆ ವಯಸ್ಸಿನ ನಂತರ ಅವರು ತಮ್ಮ ವೃತ್ತಿಜೀವನದಲ್ಲಿ ಸ್ಥಿರವಾದ ಪ್ರಗತಿಯನ್ನು ನಿರೀಕ್ಷಿಸಬಹುದು ಮತ್ತು ಮುಂದುವರಿಯಲು ಸಾಧ್ಯವಾಗುತ್ತದೆ. ಜ್ಯೋತಿಷ್ಯ, ಮನೋವಿಜ್ಞಾನ, ರೇಖೆ ಮತ್ತು ಇತರ ವಿವಿಧ ಗುಣಪಡಿಸುವ ಕಲೆಗಳಿಗೆ ಸಂಬಂಧಿಸಿದ ಉದ್ಯೋಗಗಳು ಅವರಿಗೆ ಹೆಚ್ಚು ಸೂಕ್ತವಾದವು, ಏಕೆಂದರೆ ಅವುಗಳು ಸ್ವಭಾವತಃ ಆಧ್ಯಾತ್ಮಿಕವಾಗಿರುತ್ತವೆ. ಈ ನಕ್ಷತ್ರದ ಪುರುಷರು ಸಂಬಂಧಿಕರು ಮತ್ತು ಕುಟುಂಬದ ವಿಷಯಕ್ಕೆ ಬಂದಾಗ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ, ಏಕೆಂದರೆ ಅವರ ಸಂಬಂಧಿಕರು ತಮ್ಮ ಸಮಸ್ಯೆಗಳ ಬಗ್ಗೆ ಅವರ ಬಳಿಗೆ ಬರುತ್ತಾರೆ ಮತ್ತು ಅವರ ದಯಾಗುಣದಿಂದಾಗಿ ಅವರು ಪ್ರತಿ ಬಾರಿಯೂ ಅವರಿಗೆ ಸಹಾಯ ಮಾಡುತ್ತಾರೆ. ಅವರು ತಮ್ಮ ಸಹೋದರರಿಂದಾಗಿ ಕಷ್ಟದ ಸಂದರ್ಭಗಳನ್ನು ಎದುರಿಸಬೇಕಾಗಬಹುದು ಮತ್ತು ಅವರು ತಮ್ಮ ತಂದೆಯಿಂದ ಹೆಚ್ಚಿನ ಸಹಾಯವನ್ನು ಪಡೆಯುವುದಿಲ್ಲ. ಆದರೆ ಅವರು ತಮ್ಮ ತಾಯಿಯೊಂದಿಗೆ ತುಂಬಾ ಹತ್ತಿರವಾಗುತ್ತಾರೆ ಮತ್ತು ಅವರ ನಡುವಿನ ಬಾಂಧವ್ಯವು ಬಲವಾಗಿರುತ್ತದೆ. ಅವರು ತುಂಬಾ ಸಾಧನೆ ಮಾಡಿದ ಹೆಂಡತಿಯನ್ನು ಪಡೆದರೂ ಅವರ ವೈವಾಹಿಕ ಜೀವನವು ಅಸ್ಥಿರವಾಗಿರುತ್ತದೆ. ಈ ನಕ್ಷತ್ರದ ಪುರುಷರ ಆರೋಗ್ಯವು ತುಂಬಾ ಉತ್ತಮವಾಗಿರುವುದಿಲ್ಲ ಮತ್ತು ಅವರು ಉಸಿರಾಟದ ತೊಂದರೆಗಳು, ಮೂತ್ರನಾಳದ ಸೋಂಕುಗಳು ಮತ್ತು ಮಧುಮೇಹದಂತಹ ಅನೇಕ ದೈಹಿಕ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ದುರ್ಬಲ ರೋಗನಿರೋಧಕ ಶಕ್ತಿಯಿಂದಾಗಿ ಅವರು ಆಗಾಗ್ಗೆ ಸೋಂಕುಗಳಿಗೆ ಒಳಗಾಗುತ್ತಾರೆ. ಗುರುವಿನ ಪ್ರಾಬಲ್ಯ ಮತ್ತು ಧನು ನವಾಂಶದಲ್ಲಿ ಬೀಳುವ ಈ ನಕ್ಷತ್ರದ ಮೊದಲ ಪಾದದ ಗಮನವು ಈ ವರ್ಗದ ಜನರ ಆಶಾವಾದಿ ಮತ್ತು ಉದಾರ ಸ್ವಭಾವದ ಮೇಲೆ ಇರುತ್ತದೆ. ಇದರಿಂದಾಗಿ ಅವರು ಇತರರಿಂದ ಮೋಸ ಹೋಗಬಹುದು. ನೀವು ಮಾಡಿದ ಹೂಡಿಕೆಯಲ್ಲಿ ಲಾಭ ಗಳಿಸುವಿರಿ. ನೀವು ಏನಾದರೂ ಹೊಸ ವ್ಯವಹಾರ ಮಾಡಲು ಯೋಚಿಸಿದ್ದರೆ ಪ್ರಾರಂಭಿಸಿದರೆ ಖಂಡಿತ ಯಶಸ್ಸು ಪಡೆಯುತ್ತೀರಿ. ಉದ್ಯೋಗಿಗಳ ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ. ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿದೆ. ನೀವು ವೃತ್ತಿ ಜೀವನದಲ್ಲಿ ಸಾಧನೆ ಮಾಡುತ್ತೀರಿ. ವ್ಯಾಪಾರಸ್ಥರ ವ್ಯವಹಾರ ಬೆಳೆಯಲಿದೆ. ಮದುವೆಯಾಗ ಬಯಸುವವರಿಗೆ 28ನೇ ವರ್ಷದ ಅವಧಿಯಲ್ಲಿ ಮದುವೆಯಾಗಲಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿದೆ. ಸುಲಭವಾಗಿ ಇವರು ಯಾರೊಂದಿಗೂ ಮನ ಬಿಚ್ಚಿ ಮಾತನಾಡುವುದಿಲ್ಲ. ನೀತಿ ಪಾಠ ಹೇಳುವುದರಲ್ಲಿ ಇವರು ನಿಸ್ಸೀಮರು. ಸಾಮಾನ್ಯವಾಗಿ ಇವರು ತಪ್ಪು ಮಾಡುವುದಿಲ್ಲ, ಹಾಗೆಯೇ ತಪ್ಪನ್ನು ಒಪ್ಪುವುದೂ ಇಲ್ಲ. ಇವರಲ್ಲಿ ಕ್ಷಮಾ ಗುಣವು ಅಪರೂಪ.
ಕಷ್ಟ ನಷ್ಟದಲ್ಲಿ ಇದ್ದವರಿಗೆ ಮೊದಲು ಸಹಾಯ ಮಾಡಲು ಮುಂದಾಗುತ್ತಾರೆ. ನೀರಿಗೆ ಸಂಬಂಧಿಸಿದ ವಿಚಾರಗಳು. ಕೃಷಿ ಭೂಮಿ, ಅದರಲ್ಲೂ ಮುಖ್ಯವಾಗಿ ನೀರಾವರಿ ಭೂಮಿಯ ಬಗ್ಗೆ ವಿಶೇಷವಾದ ಅಕ್ಕರೆ ಇರುತ್ತದೆ. ಇವರಿಗೆ ದೊರೆಯುವ ಸಂಗಾತಿ ಅಥವಾ ಇವರ ಮಕ್ಕಳು ಬುದ್ಧಿವಂತಿಕೆಯನ್ನು ಉಪಯೋಗಿಸದೇ ಇದ್ದಲ್ಲಿ ಕಷ್ಟಕ್ಕೆ ಸಿಲುಕುತ್ತಾರೆ. ಸುಲಭವಾಗಿ ಆತ್ಮೀಯರ ಮತ್ತು ಬಂಧು ಬಳಗದವರ ಮಾತನ್ನು ನಂಬುವ ಕಾರಣ ಹಣದ ವಿಚಾರದಲ್ಲಿ ಕಷ್ಟಕ್ಕೆ ಸಿಲುಕುತ್ತಾರೆ. ಯಾರೋ ಮಾಡಿದ ಸಾಲವನ್ನು ಇವರು ತೀರಿಸಬೇಕಾಗುತ್ತದೆ. ತಮ್ಮ ಸ್ವಂತಕ್ಕಾಗಿ ಕೊಂಡ ಭೂಮಿ ಅಥವಾ ಮನೆಯನ್ನು ಅನಿವಾರ್ಯವಾಗಿ ಮಾರಾಟ ಮಾಡಬೇಕಾಗುತ್ತದೆ. ಒಟ್ಟಾರೆ ತಮಗೆ ಸೇರಿದ ಹಣವನ್ನಾಗಲಿ ಅಥವಾ ಆಸ್ತಿಯನ್ನಾಗಲಿ ಉಳಿಸಿಕೊಳ್ಳಲು ಹೆಚ್ಚಿನ ಪ್ರಯತ್ನವನ್ನು ಮಾಡಲೇಬೇಕಾಗುತ್ತದೆ. ಮಾನಸಿಕ ಒತ್ತಡವು ಹೆಚ್ಚಾಗಿರುತ್ತದೆ. ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಾ ಹೆಚ್ಚಿನ ಪ್ರಯತ್ನವನ್ನು ಪಡಬೇಕು. ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮ ಉತ್ತಮವಾಗಿರುತ್ತದೆ. ಹೃದಯ ಬಡಿತವನ್ನು ಉಂಟುಮಾಡುವ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ವಿಶ್ರಾಂತಿ ತೆಗೆದುಕೊಳ್ಳುವುದನ್ನು ಮರೆಯಬೇಡಿ. ಮಾನಸಿಕ ಸ್ಪಷ್ಟತೆ ಮತ್ತು ತೀಕ್ಷ್ಣ ಬುದ್ಧಿ ನಿಮ್ಮ ಶಕ್ತಿ. ಪ್ರೇಮ ಜೀವನದಲ್ಲಿ ಪ್ರಾಮಾಣಿಕತೆ ಬಹಳ ಅವಶ್ಯಕ. ನಿಮ್ಮ ಸಂಗಾತಿ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಭಾವನೆಗಳನ್ನು ಹಂಚಿಕೊಳ್ಳಿ. ಇದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ಪ್ರೇಮ ಸಂಬಂಧದಲ್ಲಿ ಉತ್ತಮ ಭವಿಷ್ಯಕ್ಕಾಗಿ ಹಿಂದಿನ ಸಮಸ್ಯೆಗಳನ್ನು ಬಿಡಬೇಕು. ನಿಮ್ಮ ಸಂಬಂಧವು ಪೋಷಕರ ಬೆಂಬಲವನ್ನು ಪಡೆದು ಮದುವೆ ಹಂತಕ್ಕೆ ಹೋಗಬಹುದು. ಶತಭಿಷ ನಕ್ಷತ್ರದ 2ನೇ ಪಾದವು ಶನಿಯಿಂದ ಪ್ರಾಬಲ್ಯ ಹೊಂದಿದೆ ಮತ್ತು ಅದು ಮಕರ ನವಾಂಶದಲ್ಲಿದೆ. ಇಲ್ಲಿ ಮುಖ್ಯ ಗಮನವು ಅವರ ಗುರಿಗಳನ್ನು ಸಾಧಿಸುವುದು. ಆದರೆ ಅವರು ತಮ್ಮನ್ನು ತಾವು ಮುಂದೆ ಹೋಗದಂತೆ ಎಚ್ಚರಿಕೆ ವಹಿಸಬೇಕು, ಏಕೆಂದರೆ ಅದು ಅವರಿಗೆ ಒತ್ತಡವನ್ನು ಉಂಟುಮಾಡಬಹುದು. ಮಾತಿನಲ್ಲಿ ಇವರನ್ನು ಗೆಲ್ಲಲು ಸಾಧ್ಯವೇ ಇಲ್ಲ. ಹಠದಲ್ಲಿ ಇವರನ್ನು ಮೀರಿಸುವವರು ಯಾರೂ ಇರುವುದಿಲ್ಲ. ಮಂತ್ರತಂತ್ರಗಳಲ್ಲಿ ನಂಬಿಕೆ ಮಾತ್ರವಲ್ಲದೆ ಕಲಿಯಬೇಕೆಂಬ ಆಸೆಯೂ ಇರುತ್ತದೆ. ಗುಟ್ಟಾಗಿ ಇವರು ಅನೇಕ ವಿಚಾರಗಳ ಬಗ್ಗೆ ಅರಿಯುತ್ತಾರೆ ಮತ್ತು ಕಲಿಯುತ್ತಾರೆ. ವಾಸ್ತು ಜ್ಯೋತಿಷ್ಯದಂತಹ ಗೂಢ ವಿದ್ಯೆಗಳು ಇವರಿಗೆ ಸುಲಭವಾಗಿ ಅರ್ಥವಾಗುತ್ತದೆ. ಇವರ ಮಾತುಗಳು ಗುಂಡು ಹೊಡೆದಂತೆ ಇರುತ್ತದೆ. ಕೇಳುಗರ ಬಗ್ಗೆ ಯೋಚನೆಯೇ ಮಾಡದೆ ತಮ್ಮ ಮನಸ್ಸಿಗೆ ಅನ್ನಿಸಿದ ವಿಚಾರವನ್ನು ನೇರವಾಗಿ ಹೇಳುವ ನಿಷ್ಠುರವಾದಿಗಳು. ಇವರ ಈ ಗುಣ ಧರ್ಮದಿಂದಾಗಿ ಅಧಿಕ ಶತ್ರುಗಳು ಜೀವನದಲ್ಲಿ ಇರುತ್ತಾರೆ. ತಾವು ಕಷ್ಟದಲ್ಲಿದ್ದರೂ ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡುತ್ತಾರೆ. ಸಂಗೀತ ಮತ್ತು ಹಾಡುಗಾರಿಕೆ ಎಂದರೆ ಪಂಚಪ್ರಾಣ. ಸಮಯದ ಮೌಲ್ಯ ಅರಿತಿರುವುದರಿಂದ ಯಾವುದಾದರೂ ಒಂದು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ. ಒಡವೆ ವಸ್ತುಗಳ ಬಗ್ಗೆ ಹೆಚ್ಚಿನ ಆಸೆ ಇರುತ್ತದೆ. ಕಿರಿ ಸೋದರ ಅಥವಾ ಸೋದರಿಯ ಬಗ್ಗೆ ಹೆಚ್ಚಿನ ಪ್ರೀತಿ ಒಲವು ಇರುತ್ತದೆ. ಸಂಪಾದಿಸಿದ ಹಣವನ್ನು ಸುಲಭವಾಗಿ ಖರ್ಚು ಮಾಡುವುದಿಲ್ಲ. ಕಷ್ಟಪಟ್ಟು ದುಡಿಯುತ್ತಾರೆ. ದಾಂಪತ್ಯ ಜೀವನದಲ್ಲಿ ಅನಾವಶ್ಯಕ ವಾದ ವಿವಾದ ಇರುವ ಕಾರಣ ಬೇಸರವಿರುತ್ತದೆ. ಇವರಿಗೆ ಕೋಪ ಬಂದಷ್ಟೇ ಬೇಗನೆ ತಣ್ಣಗಾಗುತ್ತದೆ. ನಿಮ್ಮ ಮನಸ್ಸು ಮತ್ತು ದೇಹದ ಆರೋಗ್ಯದ ಕಡೆಗೆ ಗಮನ ಕೊಡಿ. ನಿಸರ್ಗದಲ್ಲಿ ಶಾಂತವಾದ ನಡಿಗೆ ಅಥವಾ ವಿಶ್ರಾಂತಿ ಯೋಗದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮವು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಪ್ರೀತಿಯ ಜೀವನ ಚೆನ್ನಾಗಿದೆ. ಪೋಷಕರ ಒಪ್ಪಿಗೆ ಪಡೆದು ನಿಮ್ಮ ಪ್ರೀತಿಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಯೋಚಿಸಬಹುದು. ಕೆಲವರು ಪ್ರೇಮಿಯೊಂದಿಗೆ ಅಹಂನಿಂದ ನಡೆದುಕೊಳ್ಳಬಹುದು, ಆದರೆ ಇದನ್ನು ಬಿಟ್ಟರೆ ನಿಮಗೆ ಒಳಿತು. ಹಿಂದಿನ ವಿಚಾರಗಳನ್ನು ಕೆದಕಬೇಡಿ. ನಿಮ್ಮ ಪ್ರೇಮಿಯನ್ನು ಅಸಮಾಧಾನಗೊಳಿಸಬಹುದಾದ ವಿಷಯಗಳ ಬಗ್ಗೆ ಪ್ರಸ್ತಾಪಿಸಬೇಡಿ. ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಅಸಡ್ಡೆ ಮನೋಭಾವ ತಾಳಿದರೆ ನಿಮ್ಮ ಸಮಸ್ಯೆ ಹೆಚ್ಚಾಗಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಸಲಹೆ ನೀಡಲಾಗುವುದ, ಏಕೆಂದರೆ ಕಾಲು ನೋವು ಮತ್ತು ಬೆನ್ನು ನೋವಿನ ಸಮಸ್ಯೆ ನಿಮ್ಮನ್ನು ಕಾಡಬಹುದು.
ನಿಮ್ಮ ಜೀವನದಲ್ಲಿ ಸಂತೋಷ ಇರಲಿದೆ, ಸಮೃದ್ಧಿ ಹೆಚ್ಚಾಗಲಿದೆ. ನಿಮ್ಮ ವೈಯಕ್ತಿಕ ವೃತ್ತಿ ಜೀವನ ಚೆನ್ನಾಗಿರಲಿದೆ. ನೀವು ಧಾರ್ಮಿಕ ಚಟುವಟಿಕೆಗಳ ಕಡೆಗೆ ಒಲವು ತೋರುತ್ತೀರಿ. ಶನಿಯ ಆಳ್ವಿಕೆ ಮತ್ತು ಕುಂಭ ನವಾಂಶದಲ್ಲಿ ಮಲಗಿರುವ ಈ ಪಾದದಲ್ಲಿ ಜನಿಸಿದವರು ದೂರದೃಷ್ಟಿಯುಳ್ಳವರಾಗಿರುತ್ತಾರೆ ಮತ್ತು ಕೆಲವೊಮ್ಮೆ ತುಂಬಾ ಆಕ್ರಮಣಕಾರಿ ಮತ್ತು ಕೋಪೋದ್ರಿಕ್ತರಾಗಿರುತ್ತಾರೆ. ಅವರು ಆಗಾಗ್ಗೆ ತಮ್ಮ ಕೋಪವನ್ನು ಕಳೆದುಕೊಳ್ಳದಂತೆ ಮತ್ತು ಧ್ಯಾನ ಮಾಡುವುದು ಉತ್ತಮ. ಅತಿ ಸಣ್ಣದಾದ ನಿರಾಸೆಯನ್ನು ತಡೆದುಕೊಳ್ಳುವುದಿಲ್ಲ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಸಾಮಾನ್ಯವಾಗಿ ಇವರು ತಾವು ಮಾಡುವ ಕೆಲಸವೆಲ್ಲ ಸತ್ಯ ಎಂಬ ಭಾವನೆಯನ್ನು ಹೊಂದಿರುತ್ತಾರೆ. ಇವರು ಅನೇಕ ಧಾರ್ಮಿಕ ಮತ್ತು ಪುಣ್ಯದ ಕಾರ್ಯಗಳನ್ನು ಮಾಡುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿರುವ ಸ್ತ್ರೀಯರು ಮತ್ತು ಪುರುಷರಿಗೆ ವಿಶೇಷವಾದ ದೇವರ ಭಕ್ತಿ ಇರುತ್ತದೆ. ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನಮಾನ ಲಭಿಸುತ್ತದೆ. ಸಾಧು ಸಂತರು ಮತ್ತು ಸತ್ಪುರುಷರಲ್ಲಿ ವಿಶೇಷ ನಂಬಿಕೆಯಿದ್ದು ಯಾವುದೇ ಕೆಲಸ ಆರಂಭಿಸುವ ಮುನ್ನ ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಯೋಚನಾ ಶಕ್ತಿ ವಿಶೇಷವಾಗಿರುತ್ತದೆ. ಯಾವುದೇ ಕೆಲಸ ಕಾರ್ಯಗಳಾದರೂ ವಿಶೇಷ ಆಸಕ್ತಿಯಿಂದ ಪೂರೈಸುತ್ತಾರೆ. ಇವರಿಗೆ ಸವಾಲು ಎನಿಸುವ ಕೆಲಸ ಕಾರ್ಯಗಳೇ ಇಷ್ಟವೆನಿಸುತ್ತದೆ. ಸಾಹಸ ಮತ್ತು ಅಪಾಯದ ಕೆಲಸ ಕಾರ್ಯಗಳು ಮನಸ್ಸನ್ನು ಸೆಳೆಯುತ್ತದೆ. ಇವರ ಒಂದೇ ಒಂದು ನಿರ್ಧಾರ ಜೀವನದ ಹಾದಿಯನ್ನು ಬದಲಿಸುತ್ತದೆ. ದುಡುಕಿ ಮಾತನಾಡುವ ಕಾರಣ ಆತ್ಮೀಯರ ವಿರೋಧ ಎದುರಿಸಬೇಕಾಗುತ್ತದೆ. ಇವರು ಸಂಬಂಧಗಳನ್ನು ನಂಬುವುದಿಲ್ಲ. ಅದರಲ್ಲೂ ದೂರದ ಸಂಬಂಧಿಗಳಿಂದ ಸಾಧ್ಯವಾದಷ್ಟು ದೂರ ಇರಲು ಬಯಸಬಹುದು. ಜೀವನ ನಿರ್ವಹಣೆಗೆ ಯಾವುದೇ ಕೆಲಸ ಮಾಡಲು ಹಿಂಜರಿಯುವುದಿಲ್ಲ. ಇವರಿಗೆ ದೇವರ ಬಗ್ಗೆ ಭಕ್ತಿ ಕಡಿಮೆ ಆದರೆ ಭಯ ಹೆಚ್ಚಾಗಿರುತ್ತದೆ. ಚಿಕ್ಕ ಪುಟ್ಟ ಮೋಸ ಕೂಡ ಮಾಡಲಾರರು. ಬಿಡುವಾದ ಸಮಯದಲ್ಲಿ ಕಥೆ ಬರೆಯುವುದು, ಕವನ ರಚಿಸುವುದು, ನಾಟಕ ಆಡುವುದು ಇವರ ಹವ್ಯಾಸ. ಒಂದೇ ರೀತಿಯ ವೃತ್ತಿಯನ್ನು ಮಾಡದೆ ವೇಳೆ ಕಳೆಯಲೆಂದು ಸಣ್ಣದಾದ ವ್ಯಾಪಾರವನ್ನು ಮಾಡುವರು. ಕುಟುಂಬದವರು, ಸಹೋದ್ಯೋಗಿಗಳು ಎಲ್ಲರೂ ಇವರನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತಾರೆ. ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಸ್ವಂತ ಸಂಸ್ಥೆ ಆರಂಭಿಸಿದಲ್ಲಿ ಆದಾಯಕ್ಕೆ ಕೊರತೆ ಕಂಡುಬರದು. ಆತ್ಮೀಯರೊಂದಿಗೆ ಅನಾವಶ್ಯಕ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ. ಶೀತದ ತೊಂದರೆ ಬಹಳ ಕಾಡುತ್ತದೆ. ಬೇರೆಯವರಿಗೆ ಸಾಲ ನೀಡುವುದು ಅಥವಾ ಬೇರೆಯವರಿಂದ ಸಾಲ ಪಡೆಯುವುದು ಇವರಿಗೆ ಇಷ್ಟವಾಗದ ವಿಚಾರ. ಹಳೆಯ ಮನೆಯನ್ನು ನವೀಕರಿಸುವಲ್ಲಿ ನಿರತರಾಗುತ್ತಾರೆ. ಪಾರುಗಾರಿಕೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಆದಾಯ ದೊರೆಯುತ್ತದೆ. ಉದ್ಯೋಗಕ್ಕಾಗಿ ಅಥವಾ ಹೆಚ್ಚಿನ ಅಧ್ಯಯನಕ್ಕಾಗಿ ವಿದೇಶಕ್ಕೆ ತೆರಳುತ್ತಾರೆ. ದೇಹದ ಶಕ್ತಿಯ ಮಟ್ಟವನ್ನು ಹೆಚ್ಚಿರಬಹುದು. ಆದರೆ ನಿಮ್ಮನ್ನು ಅತಿಯಾಗಿ ವಿಸ್ತರಿಸಿಕೊಳ್ಳದಂತೆ ಎಚ್ಚರವಹಿಸಿ. ಆನಂದಿಸುವ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಮೊಣಕಾಲು ನೋವಿನ ಹೊರತಾಗಿಯೂ ಕೆಲವು ಹಿರಿಯರು ರಜೆಗೆ ಹೋಗಬಹುದು. ಆದರೆ ನಿಮ್ಮ ಆಹಾರದ ಬಗ್ಗೆ ಜಾಗರೂಕರಾಗಿರಬೇಕು. ಅಲ್ಲಿ ನೀವು ಎಣ್ಣೆ, ಮಸಾಲೆ ಮತ್ತು ಕೊಬ್ಬನ್ನು ತಪ್ಪಿಸಬೇಕು. ಬದಲಿಗೆ ತರಕಾರಿಗಳು ಮತ್ತು ಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಿ. ಒಂಟಿ ಜನರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಸಂತೋಷಪಡುತ್ತಾರೆ. ಈಗಾಗಲೇ ಸಂಬಂಧದಲ್ಲಿರುವವರು ಬಲವಾದ ಸಂಬಂಧವನ್ನು ಹೊಂದಿರುತ್ತಾರೆ. ಪೋಷಕರ ಬೆಂಬಲವನ್ನು ಪಡೆಯುತ್ತೀರಿ. ಮಾಜಿ ಸಂಗಾತಿಯನ್ನು ಭೇಟಿಯಾಗುವಿರಿ. ಆದರೆ ವಿವಾಹಿತರು ವೈವಾಹಿಕ ಜೀವನ ಹಾಳಾಗದಂತೆ ಜಾಗರೂಕರಾಗಿರಬೇಕು. ಈ ಪಾದದ ಮಹತ್ವವು ಸಹಾನುಭೂತಿ ಮತ್ತು ಉತ್ಸಾಹ. ನಕ್ಷತ್ರದ ಈ ಪಾದವು ಗುರುವಿನ ಪ್ರಾಬಲ್ಯ ಮತ್ತು ಮೀನ ನವಾಂಶದಲ್ಲಿ ಇರುವುದರಿಂದ ಗ್ರಹಗಳ ನಕಾರಾತ್ಮಕ ಪರಿಣಾಮಗಳು ವ್ಯಸನದ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಇವರು ಗುಟ್ಟಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಇವರಿಗೆ ಇರುವ ಹಿರಿಯರ ಮತ್ತು ಗಣ್ಯ ವ್ಯಕ್ತಿಗಳ ಪ್ರಭಾವವನ್ನು ಸರಿಯಾದ ಮಟ್ಟದಲ್ಲಿ ಬಳಸಿದಲ್ಲಿ ಸಮಾಜದ ಉತ್ತುಂಗ ಶ್ರೇಣಿಯಲ್ಲಿ ನಿಲ್ಲುತ್ತಾರೆ. ಆದರೆ ಸಾಮಾನ್ಯವಾಗಿ ಇವರು ಯಾರ ಸಲಹೆ ಸೂಚನೆಗಳನ್ನು ಸಂಪೂರ್ಣವಾಗಿ ಪಾಲಿಸುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಆರಂಭಿಸಬೇಕಾದಂತಹ ಕೆಲಸ ಕಾರ್ಯಗಳನ್ನು ಆರಂಭಿಸಿದಲ್ಲಿ ಯಾವುದೇ ಅಡಚಣೆ ಎದುರಾಗುವುದಿಲ್ಲ.
ಇವರ ತಪ್ಪಾದ ಊಹೆ ಮತ್ತು ಒಂದು ರೀತಿಯ ಭ್ರಮೆ ಜೀವನದಲ್ಲಿ ಅಸ್ಥಿರತೆಯನ್ನು ಉಂಟುಮಾಡಬಹುದು. ಸಣ್ಣ ಪುಟ್ಟ ಹೋಟೆಲ್ಗಳಿಂದ ಉತ್ತಮ ಆದಾಯ ಗಳಿಸುತ್ತಾರೆ. ಬಳಸಿದ ವಾಹನಗಳನ್ನು ಮಾರಾಟ ಮಾಡುವುದು ಇವರ ಹವ್ಯಾಸವಾಗಿರುತ್ತದೆ. ಕುಟುಂಬದ ಸದಸ್ಯರ ಜೊತೆ ಪಾಲುಗಾರಿಕೆಯ ವ್ಯಾಪಾರ ಹೆಚ್ಚಿನ ಲಾಭ ನೀಡುತ್ತದೆ. ಕುಟುಂಬದ ಒಳಗೂ ಹೊರಗಿನ ಸಮಾಜದಲ್ಲಿಯೂ ಗೌರವ ಸ್ಥಾನಮಾನ ದೊರೆಯುತ್ತದೆ. ರಾಜಕೀಯದಲ್ಲಿ ಆಸಕ್ತಿ ಇಲ್ಲದೆ ಹೋದರೂ ಜನಸೇವೆಯಲ್ಲಿ ಸದಾ ಮುಂದಾಳತ್ವ ವಹಿಸುತ್ತಾರೆ. ವಂಶದ ಆಸ್ತಿ ಬೇರೆಯವರ ಪಾಲಾಗುವ ಸಾಧ್ಯತೆ ಇದೆ. ಸ್ವಂತ ಮನೆ ಕಟ್ಟಿಸುವ ಆಸೆ ಇದ್ದರೂ ಆಸಕ್ತಿ ವಹಿಸುವುದಿಲ್ಲ. ಮಕ್ಕಳ ಮೇಲೆ ವಿಶೇಷ ವ್ಯಾಮೋಹ ಇರುತ್ತದೆ. ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಲ್ಲಿ ಹೆಚ್ಚಿನ ಗೌರವಕ್ಕೆ ಪಾತ್ರರಾಗುತ್ತಾರೆ. ಉಸಿರಾಟದ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ಅಸ್ತಮಾ ಇರುವವರ ಬಗ್ಗೆ ಜಾಗರೂಕರಾಗಿರಿ. ಸುಧಾರಿತ ಕ್ರೀಡೆಗಳಿಂದ ದೂರವಿರಿ. ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಹೇಳುವುದಾದರೆ, ನೀವು ಸಾಲವನ್ನು ತೆಗೆದುಕೊಳ್ಳಲು ಅಥವಾ ಯಾವುದೇ ಹೊಸ ಹೂಡಿಕೆಯನ್ನು ಮಾಡಲು ಯೋಚಿಸದಿರುವುದು ಒಳ್ಳೆಯದು. ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಇರಲಿದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಆದ್ದರಿಂದ ತಾಳ್ಮೆಯಿಂದಿರಿ. ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಕೆಲಸದ ಹೊರೆ ಹೆಚ್ಚಾಗಬಹುದು. ನೀವು ಬಯಸಿದಂತೆ ಫಲಿತಾಂಶ ದೊರೆಯುವುದು ಕಷ್ಟ. ಆದರೆ ನಿರಾಸೆ ಪಡಬೇಕಾಗಿಲ್ಲ. ಸತ್ಯವನ್ನು ಎತ್ತಿ ಹಿಡಿಯುವುದಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಲು ಹಿಂಜರಿಯುವುದಿಲ್ಲ. ಅವನು ಕೆಲವು ತತ್ವಗಳೊಂದಿಗೆ ಜನಿಸಿರುವುದರಿಂದ ಅವನು ತನ್ನ ಜೀವನದ ತತ್ವಗಳಿಂದ ವಿಚಲನಗೊಳ್ಳಲು ಸಾಧ್ಯವಾಗದ ಕಾರಣ ಅವನು ಆಗಾಗ್ಗೆ ಇತರರೊಂದಿಗೆ ಮುಖಾಮುಖಿಯಾಗಬೇಕಾಗುತ್ತದೆ. ನಿಸ್ವಾರ್ಥ ಸೇವೆಯೇ ಅವರ ಧ್ಯೇಯ. ಅವರು ಧಾರ್ಮಿಕ ಸಂಪ್ರದಾಯಗಳನ್ನು ಅನುಸರಿಸಲು ಒತ್ತಾಯಿಸುತ್ತಾರೆ. ಅವರು ಕೂಡ ಅಚಲ ಮಾದರಿಯವರು. ಅವನು ಒಮ್ಮೆ ನಿರ್ಧಾರ ತೆಗೆದುಕೊಂಡರೆ ಅವನ ನಿರ್ಧಾರವನ್ನು ಇತರರು ಬದಲಾಯಿಸುವುದು ಸುಲಭವಲ್ಲ. ಅವರು ಜೀವನದ ಬಹುತೇಕ ಹಂತಗಳಲ್ಲಿ ಅತ್ಯಂತ ಬುದ್ಧಿವಂತ ಮತ್ತು ದಕ್ಷರಾಗಿದ್ದರೆ ಅವರ ಹೃದಯದಲ್ಲಿ ಅವರು ತುಂಬಾ ಮೃದುವಾಗಿರುತ್ತಾರೆ. ಅವನು ಒಳ್ಳೆಯದು ಮತ್ತು ಕೆಟ್ಟದ್ದರ ಮಿಶ್ರಣ. ಈ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕಾದರೆ ನಕ್ಷತ್ರ, ವಾರ, ತಿಥಿ ಎಲ್ಲವನ್ನೂ ಸರಿಯಾಗಿ ಪರಿಶೀಲಿಸಿಕೊಳ್ಳಬೇಕು. ಏಕೆಂದರೆ ಇವರಿಗೆ ಪ್ರತಿ ತಿಂಗಳಲ್ಲೂ ವಿಶೇಷವಾದ ದಿನಗಳು, ಹಾಗೆಯೇ ದುಷ್ಟ ದಿನಗಳಿರುತ್ತದೆ. ನೀವು ಕೆಲಸ ಪ್ರಾರಂಭಿಸಬೇಕಾದ ದಿನ ಆದಿವಾರ, ಅಂದರೆ ಭಾನುವಾರ ಶತಾಭಿಷ ನಕ್ಷತ್ರ ಬಂದರೆ ನಂದಯೋಗವಿರುತ್ತದೆ. ಸೋಮವಾರ ಶತಾಭಿಷ ನಕ್ಷತ್ರ ಬಂದರೆ ಶುಭಯೋಗವಿರುತ್ತದೆ. ಮಂಗಳವಾರ ಶತಾಭಿಷ ನಕ್ಷತ್ರ ಬಂದರೆ ಅಮೃತ ಸಿದ್ಧಿಯೋಗವಿರುತ್ತದೆ. ಬುಧವಾರ ಶತಾಭಿಷ ನಕ್ಷತ್ರ ಬಂದರೆ ಮೃತ್ಯುಯೋಗವಿರುತ್ತದೆ. ಒಂದು ವೇಳೆ ಈ ದಿನ ಯಾವುದಾದರೂ ಕೆಲಸ ಪ್ರಾರಂಭಿಸಿದರೆ ಆ ಕೆಲಸದಿಂದ ನಷ್ಟ ಸಂಭವಿಸುತ್ತದೆ. ಇದರಿಂದ ನೀವು ಮೈ ತುಂಬಾ ಸಾಲ ಮಾಡಿಕೊಳ್ಳಬೇಕಾಗುತ್ತದೆ. ಕೊನೆಗೆ ಚಿಂತೆಯಿಂದ ಮರಣ ಹೊಂದುವ ಅಥವಾ ಸಾಲದ ಕಾಟದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂಭವವಿರುತ್ತದೆ. ಗುರುವಾರ ಶತಾಭಿಷ ನಕ್ಷತ್ರ ಬಂದರೆ ಶೂಲಯೋಗವಿರುತ್ತದೆ. ಈ ಸಂದರ್ಭದಲ್ಲಿ ನೀವು ಕೆಲಸ ಪ್ರಾರಂಭಿಸಿದರೆ ಆ ಕೆಲಸಕ್ಕಾಗಿ ಪ್ರಯಾಣ ಮಾಡುವಾಗ ಅಪಘಾತ ಉಂಟಾಗುತ್ತದೆ. ಸಾಮಾನ್ಯವಾಗಿ ಈ ದಿನಗಳಲ್ಲಿ ದೂರದ ಪ್ರಯಾಣ ಅಥವಾ ದೇವಸ್ಥಾನಕ್ಕೆ ಹೋದರೂ ಅಪಘಾತವಾಗುತ್ತದೆ. ಅಂಗಾಂಗ ಮುರಿದುಕೊಂಡು ಅಂಗವೈಫಲ್ಯ ಅನುಭವಿಸಬೇಕಾಗುತ್ತದೆ. ಶುಕ್ರವಾರ ಶತಾಭಿಷ ನಕ್ಷತ್ರ ಬಂದರೆ ಶುಭಯೋಗ. ಇದು ಎಲ್ಲ ಕೆಲಸ ಪ್ರಾರಂಭಕ್ಕೂ ಉತ್ತಮವಾಗಿದೆ. ಶನಿವಾರ ಶತಾಭಿಷ ನಕ್ಷತ್ರ ಬಂದರೆ ನಿರ್ಜೀವ ಯೋಗ. ಈ ದಿನದಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿದರೆ ಅಥವಾ ಯಾವುದಾದರೂ ಸಂಸ್ಥೆಗಳಿಗೆ ಈ ದಿನದಿಂದ ವೃತ್ತಿ ಪ್ರಾರಂಭಿಸಿದರೆ ನೀವು ಸಂಪಾದನೆ ಮಾಡಿದ್ದೆಲ್ಲ ಕೊನೆಗೆ ನಿರ್ಜೀವವಾಗುತ್ತದೆ. 100 ರೂಪಾಯಿ ಸಂಪಾದನೆಯಾದರೆ ಮನೆಗೆ ಬರುವಷ್ಟರಲ್ಲಿ 300 ರೂಪಾಯಿ ಸಾಲವಾಗುತ್ತದೆ. ನಿಮ್ಮ ಸ್ವಂತಕ್ಕೆ ಏನೂ ಉಳಿಯುವುದಿಲ್ಲ. ಒಂದು ವೇಳೆ ಅಲ್ಪ ಸ್ವಲ್ಪ ಕೂಡಿಟ್ಟ ಹಣ ಪೋಷಕರ, ಹೆಂಡತಿ, ಮಕ್ಕಳ, ಸ್ನೇಹಿತರ ಆಸ್ಪತ್ರೆಯ ಖರ್ಚಿಗೆ ಹಾಳಾಗುತ್ತದೆ. ಅಮಾವಾಸ್ಯ ದಿನ ಶತಾಭಿಷ ನಕ್ಷತ್ರ ಬಂದರೆ ಅಗ್ನಿಯೋಗವಿರುತ್ತದೆ.
ಈ ದಿನಗಳಲ್ಲಿ ಯಾವುದೇ ಕೆಲಸ ಪ್ರಾರಂಭಿಸಿದರೂ ಅದು ಬೆಂಕಿ ಬಿದ್ದಂತೆ. ಬರೀ ವಿರೋಧಿಗಳಿಂದ ಕಿರುಕುಳ ಪ್ರಾರಂಭವಾಗಿ ಕೊನೆಗೆ ಎಲ್ಲವೂ ಮಣ್ಣು ಪಾಲಾಗುತ್ತದೆ. ಸಪ್ತಮಿಯಲ್ಲಿ ಶತಾಭಿಷ ನಕ್ಷತ್ರ ಬಂದರೆ ದಾನಯೋಗವಿರುತ್ತದೆ. ಈ ದಿನಗಳಲ್ಲಿ ಯಾವುದೇ ಕೆಲಸ ಮಾಡಿದರೂ ಅದು ಇನ್ನೊಬ್ಬರ ಪಾಲಾಗುತ್ತದೆ. ಅದನ್ನು ನೀವೇ ಬಿಟ್ಟುಕೊಡುತ್ತೀರಿ, ಕೆಲಸ ಅಪೂರ್ಣವಾಗುತ್ತದೆ. ಚಂದ್ರ ಶತಾಭಿಷಯಲ್ಲಿದ್ದು ಪೂರ್ವ ಫಲ್ಲುನಿಯಲ್ಲಿ ಕ್ರೂರ ಗ್ರಹರಿದ್ದರೆ ಮಹಾಶೂಲಯೋಗವಿರುತ್ತದೆ. ಈ ದಿನಗಳಲ್ಲಿ ಯಾವುದೇ ಕೆಲಸ ಪ್ರಾರಂಭಿಸಿದರೆ ನಿಮ್ಮನ್ನು ಯಾರಾದರೂ ಕೊಲೆ ಮಾಡುವ ಪ್ರಯತ್ನ ಮಾಡಬಹುದು. ಚೈತ್ರ ಮಾಸದಲ್ಲಿ ಈ ಶತಾಭಿಷ ನಕ್ಷತ್ರ ಬಂದರೆ ನಕ್ಷತ್ರ ಶೂನ್ಯವಾಗುವುದು. ಈ ದಿನಗಳನ್ನು ನೀವು ಏನು ಮಾಡಿದರೂ ಕಾರ್ಯವಿರಲಿ. ಊಟ ತಿಂಡಿ ನಿದ್ದೆಯೂ ಸಮಾಧಾನ ತರುವುದಿಲ್ಲ. ಆದ್ದರಿಂದ ಹೊಸ ಕೆಲಸ ಪ್ರಾರಂಭಿಸುವಾಗ ತಾಳ್ಮೆ ಇರಲಿ, ಅವಸರ ಬೇಡ. ಎಲ್ಲವನ್ನೂ ಯೋಚಿಸಿ ಪರಿಶೀಲಿಸಿ ಕಾರ್ಯ ಕೈಗೊಳ್ಳಿ. ಈ ನಕ್ಷತ್ರದ ಜನರು ವ್ಯಾಪಾರದಲ್ಲಿದ್ದರೆ ಅವರು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಮಾಡಲು ಇಷ್ಟಪಡುತ್ತಾರೆ. ಅವರು ತಮ್ಮ ಗ್ರಾಹಕರಿಂದ ಉತ್ತಮ ನಡವಳಿಕೆಯ ಜನರನ್ನು ಮಾತ್ರ ಇಷ್ಟಪಡುತ್ತಾರೆ. ಅವರು ಕುದುರೆ ವ್ಯಾಪಾರಿಗಳು, ಕುದುರೆ ವೈದ್ಯರು ಅಥವಾ ಜಾಕಿಗಳು ಆಗಿರಬಹುದು. ಈಗಿನ ಕಾಲದಲ್ಲಿ ವಾಹನಗಳಲ್ಲಿ ಕೆಲಸ ಮಾಡಲು ಇಷ್ಟಪಡುವ ಜನರು. ಅವರು ಸೌಂದರ್ಯ ಉತ್ಪನ್ನಗಳ ವಿತರಕರು ಆಗಿರಬಹುದು, ಜಾಹೀರಾತು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರಬಹುದು ಅಥವಾ ವೈದ್ಯರು ಆಗಿರಬಹುದು. ನಿಮ್ಮ ಜೀವನದ ಅದೃಷ್ಟವು ಬದಲಾಗುವ ಸಾಧ್ಯತೆ ಇರುತ್ತದೆ. ನಿಮ್ಮ ಜೀವನದ ಅದೃಷ್ಟದ ಸಮಯ ಬರಲು ಒಬ್ಬ ಮಹಿಳೆ ಅತಿ ಮುಖ್ಯ ಪಾತ್ರ ವಹಿಸುತ್ತಾಳೆ. ನೀವು ಕಷ್ಟ ಮತ್ತು ಸಮೃದ್ಧಿ ಎರಡನ್ನೂ ನಿಭಾಯಿಸುತ್ತೀರಿ. 30ರ ನಂತರ ನೀವು ಬೃಹತ್ ಮೊತ್ತದ ಹಣವನ್ನು ನಿಯಂತ್ರಿಸುತ್ತೀರಿ. ನಿಮ್ಮ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ ಹಾಗೂ ಹಣದ ಅಡಚಣೆಯ ಸಂದರ್ಭಗಳನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಹಣದ ವಿಷಯದಲ್ಲಿ ಹಿನ್ನಡೆ ಉಂಟಾದರೆ ನೀವು ಆಶ್ಚರ್ಯಪಡಬಾರದು. ನಿಮ್ಮ ಕೆಲಸವು ವಿಮಾ ಕಂಪನಿ, ದಲ್ಲಾಳಿ ವ್ಯಾಪಾರ, NGO ಇಂತಹ ಸಂಘ ಸಂಸ್ಥೆಗಳಲ್ಲಿ, ಬ್ಯಾಂಕ್ಗಳಲ್ಲಿ ಅಥವಾ ವಿದ್ಯುತ್ ಕಂಪನಿಗಳಿಗೆ ಸಂಬಂಧಿಸಿರುತ್ತದೆ. ಸಾಮಾನ್ಯವಾಗಿ ಅವನು ತನ್ನ ಆತ್ಮೀಯ ಮತ್ತು ಹತ್ತಿರದವರಿಂದ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆಗಲೂ ಅವನು ತನ್ನ ಹತ್ತಿರದ ಮತ್ತು ಆತ್ಮೀಯರಿಗೆ ಅಂತಹ ಸಹಾಯವನ್ನು ಕೇಳದೆ ಯಾವಾಗಲೂ ತನ್ನ ಸಹಾಯ ಹಸ್ತವನ್ನು ವಿಸ್ತರಿಸುತ್ತಾನೆ. ಸ್ಥಳೀಯರು ತಮ್ಮ ಸಹೋದರರಿಂದ ಗರಿಷ್ಠ ಮಾನಸಿಕ ಸಂಕಟಕ್ಕೆ ಒಳಗಾಗಬೇಕಾಗಿರುವುದು ಗಮನಕ್ಕೆ ಬಂದಿದೆ. ಅವನು ತನ್ನ ತಂದೆಯಿಂದ ಹೆಚ್ಚಿನ ಪ್ರಯೋಜನವನ್ನು ಅನುಭವಿಸಲು ಸಾಧ್ಯವಿಲ್ಲ, ಆದರೆ ಅವನ ತಾಯಿಯಿಂದ ಪೂರ್ಣ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಪಡೆಯಲಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.